ನವವಧುವಿನಂತೆ ಶೃಂಗಾರಗೊಂಡಿರುವ ದೇವಳ, ಬಗೆ ಬಗೆಯ ಪುಷ್ಪಗಳ ಅಲಂಕಾರ, ದೇವಳಕ್ಕೆ ಆಗಮಿಸುತ್ತಿರುವ ಭಕ್ತಜನ ಸಾಗರ. ಹೌದು, ನವರಾತ್ರಿ ಹಬ್ಬದ ಮೆರುಗು ಎಲ್ಲೆಡೆ ರಂಗೇರ್ತಾ ಇದೆ. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದೇವಳಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಗಂಟೆ ಜಾಗಟೆಗಳ ಅಬ್ಬರ ಬಲು ಜೋರಾಗಿಯೇ ಇದೆ. ಅದರಂತೆ ಕರಾವಳಿ ತೀರದ ಅತ್ಯಂತ ಹೆಮ್ಮೆಯ ಕ್ಷೇತ್ರವಾದ ಕಟಪಾಡಿಯ ವಿಶ್ವನಾಥನ ಸನ್ನಿಧಿಯಲ್ಲೂ ನವರಾತ್ರಿಯ ಸಂಭ್ರಮ ಮನೆಮಾತಾಗಿದೆ. ನವರಾತ್ರಿಯ ಆರಂಭದ ದಿನದಿಂದಲೂ ಇಂದಿನ ದಿನದವರೆಗೂ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿದ್ದು, ದೇವಿಯ ಅಲಂಕಾರ ಇಡೀ ದೇವಳಕ್ಕೆ ಹೊಸ ಮೆರುಗನ್ನ ನೀಡಿದೆ. ಪ್ರತಿ ನವರಾತ್ರಿಯಂದು ಪರಿವಾರ ದೇವರುಗಳಿಗೆ ಪೂಜೆ ಜರುಗಿದ ನಂತರ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಪೂಜೆ ಜರುಗ್ತದೆ. ತದನಂತರ ಬಲಿ ಉತ್ಸವಗಳು ಕೂಡ ಜರುಗ್ತದೆ. ನವರಾತ್ರಿ ಪ್ರಯುಕ್ತ ಮಹಾಚಂಡಿಕಾ ಯಾಗ ನಡೆದಿದ್ದು, ಈ ಯಾಗಕ್ಕೆ ಭಕ್ತರು ಕಲ್ಲು ಸಕ್ಕರೆ, ದ್ರಾಕ್ಷಿ, ಖರ್ಜೂರ, ಕಮಲದ ಹೂವು, ಅಡಕೆ ಹೀಗೆ ವಿವಿಧ ಬಗೆಯ ಫಲಗಳನ್ನು ಅರ್ಪಿಸಿದ್ದು, ಸಕಲ ಕಾರ್ಯಸಿದ್ಧಿಯ ಸಂಕಲ್ಪದ ಜೊತೆಗೆ ಶ್ರೇಯಸ್ಸು, ಹಣಕಾಸು, ಧನ ಪ್ರಾಪ್ತಿಗಾಗಿ ಈ ಮಹಾಚಂಡಿಕ ಯಾಗವನ್ನ ಮಾಡಲಾಗಿದ್ದು, ಇದರಿಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿ. ಬಲಿ ಉತ್ಸವ, ವಿವಿಧ ಪೂಜಾ ಕೈಂಕರ್ಯ ನಡೆಯುವುದರ ಜೊತೆಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸುಮಾರು 4,000ಕ್ಕೂ ಅಧಿಕ ಮಂದಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದ್ದು, ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗುತ್ತಿದ್ದಾರೆ. ಕ್ಷೇತ್ರದ ವತಿಯಿಂದ ಮಹಾಚಂಡಿಕ ಯಾಗ ಕೂಡ ಜರುಗ್ತಾ ಇದೆ. ಸುಮಾರು 3,000ರಿಂದ 4,000 ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅವರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಪ್ರತಿ ದಿವಸ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಲಿ ಉತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ಈ ವರ್ಷ ಜರುಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಒಟ್ಟಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಎಲ್ಲೆಡೆ ರಂಗೇರ್ತಾ ಇದೆ. ವಿವಿಧ ಪೂಜಾ ಮಹೋತ್ಸವದೊಂದಿಗೆ ನಡೆಯುತ್ತಿರುವ ನವರಾತ್ರಿಯ ಸಂಭ್ರಮದಲ್ಲಿ ಭಕ್ತಾದಿಗಳ ಸಂಖ್ಯೆಯೂ ಹೆಚ್ಚುತ್ತಿದೆ. ಪ್ರಮೋ ಸುವರ್ಣ, ಸ್ಪಂದನಾ ನ್ಯೂಸ್, ಕಟ್ಪಾಡಿ.